ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಮಾತಿನಂತೆ ಅನುಷ್ಠಾನಗೊಳಿಸಿದೆ. ಇನ್ನು ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯಂತೂ ಮಹಿಳೆಯರಿಗೆ ವರದಾನ ಎಂಬಂತೆ ಆಗಿದ್ದು ನಷ್ಟದಲ್ಲಿದ್ದ ರಾಜ್ಯ ಸಾರಿಗೆ ಇಲಾಖೆ ಲಾಭವನ್ನು ನೋಡ್ತಾ ಇದೆ. ಇಷ್ಟೇ ಅಲ್ಲದೆ ಶಕ್ತಿ ಯೋಜನೆಯಿಂದ ರಾಜ್ಯದ ದೇವಾಲಯಗಳ ಆದಾಯ ಕೂಡ ಹೆಚ್ಚಾಗಿದ್ದು 2022ರ ಅವಧಿಗಿಂತ 2023ರ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯಗಳ ಆದಾಯ 1 to ಡಬಲ್ ಆಗಿದೆ. ಕಳೆದ ವರ್ಷಕ್ಕಿಂತ ಹೆಚ್ಚು ಆದಾಯ ಶಕ್ತಿ ಯೋಜನೆಯಿಂದ ದೇವಾಲಯಗಳಿಗೆ ಆಗಿತ್ತು. ಹುಂಡಿ ದುಡ್ಡು ಸೇರಿದಂತೆ ದೇವಾಲಯದ ಸೇವಾ ಕಾರ್ಯಗಳ ಹಣ ಕೂಡ ಡಬಲ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 150 ಕೋಟಿ ರೂಪಾಯಿ ಆದಾಯ ಹೆಚ್ಚಳ ಆಗಿರುವುದು ಗೊತ್ತಾಗ್ತಾ ಇದೆ. 2022ರಲ್ಲಿ ದೇಗುಲಗಳಿಂದ ಸರ್ಕಾರಕ್ಕೆ 230 ಕೋಟಿ ಆದಾಯ ಬಂದಿತ್ತು. ಈ ವರ್ಷ ಅಂದ್ರೆ 2023ರಲ್ಲಿ ಹೋದ ವರ್ಷದ ಲೆಕ್ಕ ಇದು 390 ಕೋಟಿ ಆದಾಯ ಬಂದಿತ್ತು. 150 ಕೋಟಿ ಹೆಚ್ಚಳ ಆಗಿದೆ. ಶಕ್ತಿ ಯೋಜನೆ ದೇವಾಲಯಗಳ ಆದಾಯ ಹೆಚ್ಚಿಸಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.